ನೀವು ತುಂಬಾ ಇಷ್ಟಪಡುವಂತ ವ್ಯಕ್ತಿ ನಿಮ್ಮನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಇದಕ್ಕೆ ಕಾರಣ ತಿಳ್ಕೋಬೇಕಲ್ವಾ? ಸೊ ಕಾರಣ ತಿಳ್ಕೋಬೇಕು ಅಂತ ಹೇಳಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ ನಿಮ್ಗೆ 5 ಟಿಪ್ಸ್ ಮೇಜರ್ ಟಿಪ್ಸ್‌ನ ಹೇಳ್ತೀನಿ. 100% ಈ 5 ಟಿಪ್ಸ್‌ನ ತಿಳ್ಕೊಂಡಾಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಯಾಕೆ ನೀವು ಅಷ್ಟು ಇಷ್ಟಪಡ್ತೀರಿ, ಬಟ್ ನಿಮ್ಮನ್ನ ಅವರು ಹಿಂಗೆ ಕೇರ್‌ಲೆಸ್ ಮಾಡ್ತಾ ಇದ್ದಾರೆ. ಚಿಟಿಕೆ ಹೊಡೆಯೋದ್ರಲ್ಲಿ ಕೇರ್‌ಲೆಸ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ವಿಡಿಯೋಗಳು ಸಿಗುತ್ತೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಆಗಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ರಿಲೇಶನ್‌ಶಿಪ್ ಮೇಲೆ ಕೌನ್ಸಿಲಿಂಗ್ ಇರುತ್ತೆ, ಫೀಸ್ ಇರುತ್ತೆ, ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡ್ಬೋದು ಅಂತ ಹೇಳ್ತಾ, ಸೊ ಒಂದೊಂದೇ ಪಾಯಿಂಟ್ ನೋಡೋಣ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಲೈಕ್ ನಿಮ್ಮ ಫೀಲಿಂಗನ್ನು ಗ್ರಾಂಟೆಡ್ ಆಗಿ ತುಂಬಾ ತಗೊಂಡಿರ್ತಾರೆ. ಎಕ್ಸಾಂಪಲ್ ಗ್ರಾಂಟೆಡ್ ಅಂದ್ರೆ ಟೇಕ್ ಇಟ್ ಈಸಿ ಅಂತ ಅನ್ಕೋತಾರೆ. ಸೊ ಸಿಕ್ಕಿದಾರಲ್ಲ ಇನ್ ಬಿಡು ಮುಗೀತು, ಆ ಒಂದು ಟೇಕ್ ಇಟ್ ಈಸಿ ತಗೊಂಡಾಗ ಅಲ್ಲಿ ಕೇರ್ಲೆಸ್ ಮೆಂಟಾಲಿಟಿ ಬಂದ್ಬಿಡುತ್ತೆ. ಯಾವ ವ್ಯಕ್ತಿ ಟೇಕ್ ಇಟ್ ಈಸಿ ಆಗಿ ತಗೊಳ್ತಾರೆ ಸಿಕ್ಕ ಮೇಲೆ, ಅವಾಗ ನೀವು ನಿಮ್ಮ ಮಾತು ನಿಮ್ಮ ಪ್ರೀತಿ ಯಾವುದು ಲೆಕ್ಕಕ್ಕೆ ಬರಲ್ಲ. ಅವಾಗ ನೆಗ್ಲೆಕ್ಟ್ ಮಾಡುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಟೇಕ್ ಇಟ್ ಈಸಿ, ಗ್ರಾಂಟೆಡ್ ಫಾರ್ ಟೇಕ್ ಅಂತ ಏನು ಬರುತ್ತಲ್ಲ ಮೆಂಟಾಲಿಟಿ, ಅವರೇ ಆ ಥರದ್ದು ಮಾಡುವಂಥದ್ದು. ಸೊ ಈ ಬುದ್ಧಿ ಇದ್ದಂಥವ್ರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಸೆಕೆಂಡ್ ಟಿಪ್ಸ್ ಏನಂದ್ರೆ ಅವ್ರಿಗೆ ಎಮೋಷನಲಿ ಮೆಚುರಿಟಿ ಇಲ್ಲದೆ ಇರೋ ಕಾರಣ. ಇದು ಆಕ್ಚುಲಿ ಏನಾಗುತ್ತೆ, ಕೆಲವರಿಗೆ ರಿಲೇಶನ್ಶಿಪ್ ಅಲ್ಲಿ ಎಮೋಷನಲಿ ಫೀಲಿಂಗ್ ವೈಸ್ ಎಷ್ಟು ಮ್ಯಾಟ್ರ್ ಆಗುತ್ತೆ ಗೊತ್ತಿಲ್ಲ. ಏನೋ ಒಂದು ಕನೆಕ್ಟ್ ಆಗಿದ್ದೀವಿ, ಓಕೆ, ಮದುವೆ ಆಗಿದ್ದೀವಿ, ಓಕೆ ಅಷ್ಟೇ. ಬಟ್ ಅಲ್ಲಿ ನಾವು ಹೇಗಿರ್ಬೇಕು ಅನ್ನೋದು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಒಂದು ವ್ಯಕ್ತಿಗಳ ಮಧ್ಯೆ ಆ ಎಮೋಷನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಭಾವನೆಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ನಾವೇನು ಮಾತಾಡಬೇಕು, ಫ್ಯೂಚರ್ ಹೆಂಗೆ ಪ್ಲಾನ್ ಮಾಡಬೇಕು, ನಮ್ಮ ನೆಮ್ಮದಿ ಖುಷಿನ ಹೇಗೆ ನಾವು ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೋಬಹುದು, ಇದು ಯಾವುದು ಕೂಡ ಅವ್ರಿಗೆ ಮ್ಯಾಟ್ರೇ ಆಗಲ್ಲ. ಸಣ್ಣ ಸಣ್ಣ ವಿಚಾರಗಳಲ್ಲಿ ಎಷ್ಟು ಪ್ರೀತಿ ಅಡಗಿದೆ ಅಂತ ಗೊತ್ತಿಲ್ಲ ಅವ್ರಿಗೆ. ಕೆಲವರಿಗೆ ಮೆಚುರಿಟಿ ಇಂಬ್ಯಾಲೆನ್ಸ್ ಇರುತ್ತೆ, ಲೈಕ್ ಮೆಚುರಿಟಿ ತುಂಬಾ ಕಡಿಮೆ ಇದ್ದಾಗ ಆಗುವಂಥ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾರಾದ್ರೂ ಆಪ್ಷನ್ಸ್ ಆಗಿ ಇದ್ರೆ, ಈಗ ನಿಮ್ಮ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಕಾರಣ, ಆ ಜಾಗಕ್ಕೆ ಸಪೋಸ್ ಇನ್ ಯಾರೋ ಒಬ್ಬ ವ್ಯಕ್ತಿ ಬಂದಾಗ ಸಾಧ್ಯತೆ ಇದೆ ನಿಮ್ಮ ನೆಗ್ಲೆಕ್ಟ್ ಮಾಡೋದು. ನಿಮ್ಮ ಜಾಗಕ್ಕೆ ಇನ್ನಾರು ಅಲ್ಲ, ಅವರು 10% ನಿಮ್ಮನ್ನು ತಗೊಂಡಿರ್ತಾರೆ. ಆ ಜಾಗದಲ್ಲಿ ಇನ್ನೊಬ್ರು ಬಂದಾಗ ನಿಮ್ಮೊಟ್ಟಿಗೆ ಏನು ಟೈಮ್ ಕೊಡಬೇಕು, ನಿಮ್ಮೊಟ್ಟಿಗೆ ಏನು ಮಾತಾಡಬೇಕು, ನಿಮ್ಮೊಟ್ಟಿಗೆ ಏನು ಎಮೋಷನಲಿ ಕನೆಕ್ಟ್ ಆಗಬೇಕು, ಇನ್ನೊಬ್ಬರೊಟ್ಟಿಗೆ ಕನೆಕ್ಟ್ ಆದಾಗ ನಿಮಗೆ ಅವ್ರು ಸಮಯ ಕೊಡೋಕೆ ಸಾಧ್ಯ. ಆವಾಗಲೂ ನಿಮ್ಮ ನೆಗ್ಲೆಕ್ಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿದೆ. ಓಕೆ, ಇದು ಇವತ್ತಿನ ಜನರೇಷನ್ ತುಂಬಾ ನಡೀತಾ ಇದೆ. ಸೊ ಮೇ ಬಿ ಇದು ಒನ್ ಆಫ್ ದ ಮೇನ್ ರೀಸನ್ ಆಗ್ಬೋದು. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಕ್ರಾಸ್ ವೆರಿಫೈ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಮೇ ಬಿ ಆ ಥರದ್ದು ಇದ್ದು ಅಂದಾಗ ಒಂದ್ಸಲ 2 ಸಲ ಕೂತ್ ಮಾತಾಡ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಐ ಥಿಂಕ್ ಸುಮಾರು ವಿಡಿಯೋ ಮಾಡಿದ್ದೀನಿ. ಬಟ್ ಅಗೇನ್ ಬೇಕು ಅಂತ ಹೇಳಿದ್ರೆ ಅದಕ್ಕೂ ವಿಡಿಯೋ ಮಾಡ್ತೀನಿ. ಸಪೋಸ್ ನೆಗ್ಲೆಕ್ಟ್ ಮಾಡಿನೂ ಕೂಡ ನೀವು ಏನು ವೆರಿಫೈ ಮಾಡಿದ್ರು ಪಕ್ಕ ಬೇರೆ ಒಂದು ರಿಲೇಶನ್ಶಿಪ್ ಅಲ್ಲಿ ಇದಾರಂದ್ರೆ ಏನ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಮಿತಿ ಮೀರಿ ನೀವು ಅವೈಲೇಬಲ್ ಆದಾಗ, ನಾನು ಒಂದೇ ಹೇಳ್ತೀನಿ, ಯಾವುದೇ ಆಗಲಿ ಪ್ರೀತಿನೂ ಎಷ್ಟಿರುತ್ತೆ, ಸಣ್ಣ ಪುಟ್ಟ ಕೋಪಜಗಳನ್ನು ಇರಬೇಕು. ನೀವು ಮಿತಿ ಮೀರಿ ಅವರಿಗೆ ಲೈಕ್ ಪ್ರೀತಿ ಮಾಡೋದು, ಮಿತಿ ಮೀರಿ ಸಮಯ ಕೊಡುವಂಥದ್ದು, ಮಿತಿ ಮೀರಿ ಕಾಳಜಿ ಮಾಡೋದು, ಇದೆಲ್ಲನೂ ಕೂಡ ಯಾವುದು ಅತಿ ಆಗತ್ತೆ ಅದು ವಿಷಯ ಆಗ್ಲಿಕ್ಕೆ ಶುರು ಆಗುತ್ತೆ. ಅತಿ ಯಾವುದು ಆಗಬಾರ್ದು. ಎಷ್ಟಕ್ಕೆ ಇರಬೇಕು ಅಷ್ಟಕ್ಕೆ ಇರಬೇಕು. ಹಂಗಂತ ಹೇಳಿದ್ರೆ ಲೈಕ್ ತುಂಬಾ ಪ್ರೀತಿ ಕೊಡೋ ತಪ್ಪು 100% ತಪ್ಪೇ ಆಗುತ್ತೆ. ನಿಮ್ಮ ವೀಕ್ನೆಸ್ ಅಂತ ಅನ್ಕೊಂಡ್ಬಿಡ್ತಾರೆ ತುಂಬಾ ಪ್ರೀತಿ ಕೊಟ್ಟಾಗ. ಹಂಗಂತ ಹೇಳಿ ಪ್ರೀತಿ ಮಾಡಿ ಅಂತ ಹೇಳ್ತಿಲ್ಲ. ನಿಮಗೆ ಗೊತ್ತಿರ್ಬೇಕು ಆ ಬ್ಯಾಲೆನ್ಸ್ ಹೆಂಗ್ ನಡಿಬೇಕು ಅಂತ, ರೈಟ್? ಆ ಬ್ಯಾಲೆನ್ಸ್ ಗೊತ್ತಾದಾಗ ಮಾತ್ರ ನೀವು ಅವರೊಟ್ಟಿಗೆ ಚೆನ್ನಾಗಿರೋಕೆ ಸಾಧ್ಯ. ಲೈಫ್ ಹೆಂಗೆ ಅಂತ ಹೇಳಿದ್ರೆ ಲೈಕ್ ಅಪ್ಸ್ ಅಂಡ್ ಡೌನ್ಸ್, ಇದನ್ನ ಕರೆಕ್ಟಾಗಿ ಅಪ್ ಅಂಡ್ ಡೌನ್, ಅಪ್ ಹೋದಾಗ್ಲೂ ಕೂಡ ಅಷ್ಟೇ ಬ್ಯಾಲೆನ್ಸ್ ಇರ್ಬೇಕು, ಡೌನ್ ಹೋದಾಗ್ಲೂ ಅಷ್ಟೇ ಬ್ಯಾಲೆನ್ಸ್ ಇರ್ಬೇಕು. ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಅಲ್ಲೇ ಮೂವ್ ಆನ್ ಆಗ್ಬೇಕು. ಬಟ್ ಪ್ರೀತಿ ಇರ್ಬೇಕಲ್ಲಿ, ಇದು ಕಲಿಬೇಕು ಆಕ್ಚುಲಿ. ಸೊ ನೆಕ್ಸ್ಟ್ ಏನಂದ್ರೆ, ಲಿಮಿಟ್ ಇಲ್ಲದ ಪ್ರೀತಿ ಅಂದ್ರೆ ಬೌಂಡ್ರೀಸೇ ಇರಲ್ಲ. ಅಲ್ಲಿ ನಿಮ್ಗೆ ಏನಂದ್ರೆ ರೆಸ್ಪೆಕ್ಟ್ ಇರಲ್ಲ. ಒಂದು ಬೌಂಡ್ರಿ ಇರ್ಬೇಕು. ಅಥವಾ ನನ್ನ ಹುಡುಗ ನನ್ನ ಹುಡುಗಿ ಹಿಂಗೆ ಇರ್ಬೇಕು, ಆ ಬೌಂಡ್ರೀಸ್. ಅಲ್ಲೊಂದು ಕೋಪ, ಅಲ್ಲೊಂದು ಸ್ವಾರ್ಥ, ಅದಿಷ್ಟು ಇರ್ಬೇಕು. ಯಾವ್ದು ಇಲ್ದಿರ ನೀವು ಹಂಗೆ ಇಟ್ಬಿಟ್ರೆ ಡೆಫಿನೆಟ್ಲಿ ಅದು ಪ್ರೀತಿ ಬಹಳ ಬೇಗ ಹಾಳಾಗೋಗುತ್ತೆ. ನಿಮ್ಮ ನೆಗ್ಲೆಕ್ಟ್ ಮಾಡುವಂಥ ಸಾಧ್ಯತೆಗಳು ತುಂಬಾ ಇರುತ್ತೆ. ಈ 5 ರೀಸನ್ಸ್ಗೆ ನಿಮ್ಮ ನೆಗ್ಲೆಕ್ಟ್ ಮಾಡ್ತಾರೆ. ಎಸ್, ನಿಮ್ಮ ರಿಲೇಶನ್ಶಿಪ್ ಅನ್ನು ನೆಗ್ಲೆಕ್ಟ್ ಮಾಡಿದಾರ, ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಪರ್ಸನಲಿ ವಿಚಾರವಾಗಿ ಮಾತಾಡಬೇಕಂದ್ರೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಫೀಸ್ ಇರುತ್ತೆ, ಫ್ರೀ ಇರಲ್ಲ. ಅಂಡ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ನಮಸ್ತೆ.